ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು ನೋಡಬೇಕಾದ್ರೆ ಒಂದು ಮುಖ್ಯವಾದ ಒಂದು ಪಾಠ, ಅದು ಆಧಾರಗಳೆಂಬುದಾಗಿ GPSTRಲ್ಲಿ ಕಂಪಲ್ಸರಿಯಾಗಿ ಇದ್ರ ಮೇಲಿನ ಕ್ವಶನ್ಗಳು ಬಂದೇ ಬರುತ್ತೆ. ಹಾಗಾಗಿ ಇದನ್ನು ಮೊದಲನೇದಾಗಿ ಯಾವ ರೀತಿ ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಒಂದು ಪ್ರಶ್ನೆ ಉತ್ತರದ ರೀತಿಯಲ್ಲಿ ನಾವು ಒಂದು ವೇಳೆ ಸ್ಟಡಿ ಮಾಡುವುದಾದರೆ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗುವಂಥದ್ದಾಗಿದೆ. ಇಲ್ಲಿ ಮೊದಲನೇದಾಗಿ ನೋಡ್ತೇವೆ, ಇತಿಹಾಸಕಾರರು ಏನಂತ ಹೇಳ್ತಾರಂದರೆ, ಇತಿಹಾಸವನ್ನು ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳ್ತಾರೆ, ಮತ್ತು ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸ್ತಾರೆ ಅಂತ ನಾವು ನೋಡೋದಾದರೆ, ನ್ಯಾಯವಾದಿಗಳು ಯಾವ ರೀತಿಯಾಗಿ ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು, ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನು ಮಂಡಿಸ್ತಾರೋ ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಒಂದು ವೇಳೆ ಈ ಪ್ರಶ್ನೆ ಒಂದು ವೇಳೆ ಬರುವುದಾದರೂ ಅದಕ್ಕೆ ಒಂದು ಸುಲಭವಾದ ಉತ್ತರ ಏನಂದರೆ, ಯಾವ ರೀತಿಯಾಗಿ ನ್ಯಾಯವಾದಿಗಳು, ವಕೀಲರು ಅಂತ ನಾವು ಹೇಳ್ಬೋದು, ಅವರಿಗೊಂದು ಇರುವಂಥ ಕೇಸನ್ನು ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು, ಪುರಾವೆಗಳನ್ನು ಫಸ್ಟ್ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ, ಸಂಗ್ರಹಿಸ್ತಾರೆ. ಅದಾದಮೇಲೆ ತಮ್ಮ ವಾದನ ಆ ಸಾಕ್ಷಿಗಳು ಸಹಿತವಾಗಿ ಮಂಡಿಸ್ತಾರೆ. ಅದೇ ರೀತಿಯಾಗಿ ಇತಿಹಾಸಕಾರನು ಕೂಡ ಏನು ಮಾಡ್ತಾನೆ, ತನ್ನ ವಿಷಯವನ್ನು ಆಧಾರಗಳ ಸಂಗ್ರಹಿಸಿ ಅದನ್ನು ವಿಮರ್ಶೆ ಮಾಡ್ತಾನೆ, ಇದು ಕರೆಕ್ಟಾಗಿದೆ, ಅದಕ್ಕೆ ಇದೆಯೋ ಇಲ್ವೋ ಅಂತ. ಅದಾದಮೇಲೆ ಇತಿಹಾಸವನ್ನು ಬರೆಯುತ್ತಾರೆ ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿ ಒಂದು ಇತಿಹಾಸ ರಚನೆಯ ಕಾರ್ಯ ನಡೆಯುತ್ತೆ. ಆಧಾರ ಇಲ್ಲದೇ ಇತಿಹಾಸ ಇಲ್ಲವೇ ಇಲ್ಲ. ಹೇಗೆ ಅಂತ ಹೇಳುವುದಾದರೆ, ಇತಿಹಾಸ ಎಂದರೆ ಗತಿಸಿ ಹೋದ ಸಂಗತಿಗಳನ್ನೆಲ್ಲ ಒಂದು ಕ್ರಮಬದ್ಧವಾಗಿ ಹೇಳುವಂಥ ಶಾಸ್ತ್ರ ಎಂದರ್ಥ. ವರ್ತಮಾನದ ವಿಷಯಗಳನ್ನೆಲ್ಲ, ಭವಿಷ್ಯತ್ತಿನ ವಿಷಯಗಳನ್ನು, ಈಗಾಗಲೇ ಗತಿಸಿ ಹೋಗಿರುವಂಥ ಸಂಗತಿಗಳನ್ನು ಕ್ರಮಬದ್ಧವಾಗಿ, ಕ್ರಮ ಇರಲೇಬೇಕಲ್ಲಿ, ಹಿಂದೆ ಮುಂದೆ ಆಗೊಂದು ಈಗೊಂದು ಅಂತಲ್ಲ, ಕ್ರಮಬದ್ಧವಾಗಿ. ಇವಾಗ ನಾವು ಇತಿಹಾಸದಲ್ಲಿ ತಗೊಂಡ್ರೆ ಎಲ್ಲನೂ ಏನಾಗಿದೆ, ಸಿಸ್ಟಮೆಟಿಕ್ಕಾಗಿ ಒಂದು ಇಯರ್ಗಳ ಅಕಾರ್ಡಿಂಗ್ ಇರೋದನ್ನು ನಾವು ನೋಡ್ತೀವಿ. ಆ ಥರ ಒಂದು ಕ್ರಮಬದ್ಧವಾಗಿ ಹೇಳುವಂಥ ಶಾಸ್ತ್ರ ಅಂತಲೇ ನಾವು ಹೇಳ್ಬೋದು. ಆಧಾರಗಳನ್ನು ಬಳಸಿಕೊಂಡಿನೇ ಇತಿಹಾಸವನ್ನು ಬರೆಯಲಾಗುತ್ತದೆ. ಯಾವುದೇ ಆ ಸಾಕ್ಷಿ ಪುರಾವ ಇಲ್ಲದೇ ಅಜ್ಜಿ ಕತೆ ಥರ ಇರೋದಿಲ್ಲ. ಇದು ಇತಿಹಾಸವನ್ನು ಏನು ಮಾಡ್ತಾರೆ, ಆಧಾರಗಳನ್ನು ಬಳಸ್ಕೊಂಡು ಬರೀತಾರೆ. ಅದಕ್ಕೆ ನಾವು ಆಧಾರ ಇಲ್ಲದೇ ಇತಿಹಾಸ ಇಲ್ಲ ಅಂತ ನಾವು ಹೇಳೋದು ಒಂದು ಇತಿಹಾಸದ ತಾತ್ವಿಕ ನೆಲೆಯಾಗಿದೆ. ಆಧಾರ ಅಂದ್ರೇನು? ಹಾಗಾದರೆ ಆಧಾರ ಅಂತ ನಾವು ಹೇಳ್ತಾ ಇದ್ದೀವಿ. ಆಧಾರ ಎಂದ್ರೇನು? ಅವುಗಳಲ್ಲಿ ಎಷ್ಟು ವಿಧ ಇದೆ? ಆಧಾರದ ಅರ್ಥ ಏನು? ಇತಿಹಾಸ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳು ಅಂತ ನಾವು ಈಸಿಯಾಗಿ ಹೇಳ್ಬೋದು. ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳೇ ನಮಗಿಲ್ಲಿ ಆಧಾರಗಳಾಗಿವೆ. ಈ ಆಧಾರಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ನಾವು ವಿಂಗಡಿಸಬಹುದು. ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧಗಳು. ಏನಂತಂದರೆ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ 2 ಪ್ರಕಾರಗಳಿವೆ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೊದಲನೇದಾಗಿ ಆಧಾರಗಳಲ್ಲಿ 2 ವಿಧ, ಸಾಹಿತ್ಯದ ಆಧಾರ, ಪುರಾತತ್ವದ ಆಧಾರ. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧಗಳಿವೆ, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಪುರಾತತ್ವ ಆಧಾರಗಳಿಗೆ ಬರಬೇಕಾದ್ರೆ, ಪುರಾತತ್ವ ಆಧಾರಗಳನ್ನು 4 ವಿಧಗಳಾಗಿ ನಾವು ವರ್ಗೀಕರಿಸಲಾಗಿದೆ. ಶಾಸನ ಬರುತ್ತೆ ಮುಖ್ಯವಾಗಿ, ಅಂದರೆ ಫಸ್ಟ್ ಶಾಸನ, ಅದಾದಮೇಲೆ ನಾಣ್ಯಗಳು, ಅದಾದಮೇಲೆ ಸ್ಮಾರಕಗಳು, ಮತ್ತು ಇತರ ಅವಶೇಷಗಳು. ಇತರೆ ಅಂದರೆ ಅಲ್ಲಿ ಮಡಿಕೆ ಚೂರುಗಳು, ಯಾವುದೇ ಒಂದು ಅವ್ರು ಬಳಸಿದಂತಹ ಇನ್ನಿತರ ಒಂದು ಭೌತಿಕ ವಸ್ತುಗಳಲ್ಲಿ ಬರಬಹುದು ಅಂತ ನಾವು ನೋಡ್ತೇವೆ. ಅವರು ಬಳಸಿರುವಂತಹ ಒಂದು ಸಲಕರಣೆಗಳು, ಸಾಮಗ್ರಿಗಳೆಲ್ಲವೂ ಬರುತ್ತೆ ಇತರೆ ಅದರಲ್ಲಿ. ಮುಖ್ಯವಾಗಿ ಶಾಸನ, ಅದಾದಮೇಲೆ ನಾಣ್ಯ, ಅದಾದಮೇಲೆ ಸ್ಮಾರಕ, ಇತರೆ ಅವಶೇಷಗಳು. ದೇಶೀಯ ಸಾಹಿತ್ಯ ಅಂದರೆ ಏನು ಅಂದರೆ, ಹೆಸರೇ ಸೂಚಿಸುತ್ತೆ, ದೇಶೀಯ ಅಂದರೆ ದೇಶದಲ್ಲಿ. ಯಾವುದಾದ್ರೂ 2 ದೇಶೀಯ ಸಾಹಿತ್ಯ ಕೃತಿಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಬರುವುದಾದರೆ ನಾವು ಇದನ್ನು ಸುಲಭವಾಗಿ ಉತ್ತರಿಸ್ಬೋದು. ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ಇಲ್ಲಿನ ಒಂದು ದೇಶೀಯ ಭಾಷೆಗಳಲ್ಲಿ, ಅದು ಕನ್ನಡ ಇರ್ಬೋದು, ತಮಿಳು, ತೆಲುಗು, ಮಲಯಾಳಿ, ಯಾವ ಭಾಷೆ ಆದರೂ ಇರ್ಬೋದು, ಅದು ಭಾರತೀಯರೇ ರಚನೆ ಮಾಡಿರ್ತಾರೆ.
ಇಲ್ಲಿನ ಒಂದು ದೇಶೀಯ ಭಾಷೆಗಳಲ್ಲಿ ರಚನೆ ಮಾಡಿರ್ತಾರೆ. ಅದನ್ನು ಆ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರೆಯಲಾಗುವುದು. ನೀವು ತುಂಬ ಸುಲಭವಾಗಿ ಇದನ್ನು ಉತ್ತರ ಕೊಡ್ಬೋದು. ಭಾರತೀಯರಿಂದಲೇ ದೇಶೀಯ ಭಾಷೆಯಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ದೇಶೀಯ ಸಾಹಿತ್ಯದ ಕೃತಿಗಳಿಗೆ ಉದಾಹರಣೆಗಳನ್ನು ಕೊಡ್ರಿ, 2 ಕೊಡ್ರಿ ಅಂತ ಅವರು ಕೇಳ್ಬೋದು, 3 ಕೊಡ್ರಿ ಅಂತಲೂ ಕೇಳ್ಬೋದು. 2-3 ಒಂದು ಪುಸ್ತಕಗಳನ್ನು ಹೆಸರು ಬರೆದಾಗ ಅದಕ್ಕೊಂದು 2 ಮಾರ್ಕ್ಸು, ಈ ಒಂದು ವಾಕ್ಯಕ್ಕೆ ಅಥವಾ ಅರ್ಥಕ್ಕೆ 1 ಮಾರ್ಕ್ಸು, ಈ ಥರ 3 ಮಾರ್ಕ್ಸಿನ ಒಂದು ಪ್ರಶ್ನೆ ಅಲ್ಲಿ ಬರ್ಬೋದು. ದೇಶೀಯ ಸಾಹಿತ್ಯ ಕೃತಿಗಳು, ಕೌಟಿಲ್ಯನ ಅರ್ಥಶಾಸ್ತ್ರ ಮೊದಲನೇದಾಗಿ ನಾವು ಮುಖ್ಯವಾಗಿ ನೋಡಬೇಕಂದ್ರೆ ಭಾರತದ ಒಂದು ಒಳ್ಳೆಯ ಒಂದು ಸಾಮ್ರಾಜ್ಯ ಅಂತಲೇ ಹೇಳ್ಬೋದು, ಮೊದಲ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಅದು ಯಾವುದು ಬರುತ್ತೆ? ಮೌರ್ಯರಲ್ಲಿ ಬರೆದಿರುವಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರ. ಆಮೇಲೆ ಹಾಲ ಅರಸನು, ನೆಕ್ಸ್ಟ್ ಬರುವಂಥದ್ದು ಶಾತವಾಹನ ಸಾಮ್ರಾಜ್ಯ ಬರುತ್ತೆ ಮೌರ್ಯರಾದಮೇಲೆ. ಅದಕ್ಕೆ ಹಾಲ ಅರಸನ ಒಂದು ಗಾಥ ಸಪ್ತಸತಿ ಅಂತ ನಾವು ನೋಡ್ತೇವೆ. ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ ತರಂಗಿಣಿ, ಬಾಣಭಟ್ಟನ ಹರ್ಷಚರಿತೆ, ಹರ್ಷವರ್ಧನ ಕುರಿತಾಗಿರುವಂಥ ಒಂದು ಪುಸ್ತಕ ಇದು. ಮತ್ತು ಬರನಿಯ ತಾರಿಕ್ ಎ ಫಿರೋಜ್ ಶಾಹಿ ತುಂಬ ಒಂದು ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆ. ಬರನಿಯ ಪುಸ್ತಕ ಯಾವುದು? ತಾರಿಕ್ ಎ ಫಿರೋಜ್ ಶಾಹಿ. ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಇನ್ನಿತರ ಸಂಗಮ ಸಾಹಿತ್ಯಗಳು ಅಂತ ನಾವು ನೋಡ್ತೇವೆ. ಒಟ್ಟಾರೆಯಾಗಿ 9 ಇಲ್ಲಿ ಕೊಡಲ್ಪಟ್ಟಿವೆ. ಇದಕ್ಕಿಂತ ಬೇರೆ ಒಂದು ಪುಸ್ತಕಗಳನ್ನು ಕೂಡ ನೀವು ಬರಿಬೋದು. ದೇಶೀಯ ಸಾಹಿತ್ಯಕಾರರೇ ಇರಬೇಕು, ದೇಶೀಯ ಸಾಹಿತ್ಯನೇ ಆಗಿರಬೇಕು. ಇವುಗಳ ಪ್ರಾಮುಖ್ಯತೆ ಏನಿರುತ್ತೆ ಅಂತಂದರೆ, ಇವುಗಳು ತಮ್ಮ ರಚನೆಯ ಕಾಲದಲ್ಲಿ, ಈ ಪುಸ್ತಕಗಳು ಯಾವ ಕಾಲದಲ್ಲಿ ರಚನೆ ಆಗಿದೆಯೋ ಆ ಕಾಲದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣಗಳನ್ನು ನಮಗೆ ಕಟ್ಟಿಕೊಡುತ್ತೆ. ಹೇಗಿತ್ತು ಅಲ್ಲಿನ ಸಮಾಜ, ಹೇಗಿತ್ತು ಅಲ್ಲಿನ ಧಾರ್ಮಿಕತೆ, ಹೇಗಿತ್ತು ಅಲ್ಲಿನ ಆರ್ಥಿಕ ಪರಿಸ್ಥಿತಿಗಳು, ಹೇಗಿದ್ದರು ಸಾಂಸ್ಕೃತಿಕವಾಗಿ, ಯಾವ ರೀತಿಯಾಗಿದ್ದರು, ರಾಜಕೀಯ ಯಾವ ರೀತಿಯಾಗಿತ್ತು, ಆಡಳಿತ ಹೇಗೆ ನಡೀತಾ ಇತ್ತು ಮೊದಲಾದ ಸಂಗತಿಗಳನ್ನೆಲ್ಲ ಚಿತ್ರಣ ನಮಗೆ ಈ ದೇಶೀಯ ಸಾಹಿತ್ಯಗಳ ಮೂಲಕ ಸಿಗುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ನಾವು ಓದೋದಾದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಹಾಲ ಅರಸನ ಗಾಥ ಸಪ್ತಮಿ ನಾವು ನೋಡಬೇಕಾದ್ರೆ ಶಾತವಾಹನರ ಕಾಲದಲ್ಲಿರುವಂಥ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ಆಡಳಿತ ಮೊದಲಾದ ಸಂಗತಿಗಳು ನಮಗೆ ಅಲ್ಲಿ ಕಾಣುವಂಥದ್ದಾಗಿದೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಕೂಡ ನಮಗೆ ಮೌರ್ಯರ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಡುತ್ತೆ. ಕಲ್ಹಣನ ರಾಜತರಂಗಿಣಿ, ಹಾಗೆ ಬಾಣಭಟ್ಟನ ಹರ್ಷಚರಿತೆ ನೀವು ನೋಡೋದಾದರೆ ವರ್ಧನ ಮನೆತನದ ಬಗ್ಗೆ ಅನೇಕ ಮಾಹಿತಿಗಳು ನಮಗೆ ಸಿಗುತ್ತೆ. ಬರನಿಯ ತಾರಿಕ್ ಎ ಫಿರೋಜ್ ಶಾಹಿ ಕೂಡ ಅದ್ಭುತವಾದ ಒಂದು ಗ್ರಂಥ. ಚಾಂದ್ ಬರ್ದಯಿಯಾದ ಪೃಥ್ವಿರಾಜ್ ಚೌಹಾಣ್ ಒಂದು ರಾಜಪೂತ್ ಮನೆತನದ ಬಗ್ಗೆ ಅದ್ಭುತವಾದ ಮಾಹಿತಿ ಸಿಗುತ್ತೆ. ಪಂಪನ ವಿಕ್ರಮಾರ್ಜುನ ವಿಜಯವು ಕೂಡ ಒಂದು ಒಳ್ಳೆ ಕನ್ನಡದ ಅತ್ಯುತ್ತಮವಾದ ಗ್ರಂಥ ಅಂತಲೇ ಹೇಳ್ಬೋದು. ಇವೆಲ್ಲವೂ ನಮಗೆ ದೇಶೀಯ ಆಗಿನ ಕಾಲದ ಅಂದರೆ ಪರಿಸ್ಥಿತಿಗಳ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ ಸಂಗಮ ಸಾಹಿತ್ಯಗಳು. ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯ ಅಂದರೆ ಏನು, ಪ್ರಮುಖವಾದ ವಿದೇಶಿ ಸಾಹಿತ್ಯಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ, ವಿದೇಶಗಳಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳಾಗಿರ್ಬೋದು, ಯಾತ್ರಾರ್ಥಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಬ್ರಿಟಿಷ್ ಮಿಷನರಿಗಳಾಗಿರ್ಬೋದು ಮೊದಲಾದವರು ಇಲ್ಲಿ ತಮ್ಮ ಅನುಭವಗಳನ್ನು ಬರವಣಿಗೆಯ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನೇ ವಿದೇಶಿಯ ಸಾಹಿತ್ಯ ಎಂದು ಪರಿಗಣಿಸಲಾಗುವುದು. 1 ಅಂಕದ ಪ್ರಶ್ನೆಗೆ ಒಂದು ಅರ್ಥ ಕೇಳಿ 2-3 ಬುಕ್ಗಳ ಬಗ್ಗೆ ಬರೆಯಿರಿ, ವಿದೇಶಿ ಸಾಹಿತ್ಯ ಅಂತಲೂ ಕೇಳ್ಬೋದು. ಅಥವಾ ಈ ಕಡೆ ಸಾಹಿತ್ಯಗಳ ಒಂದು ಸಾಹಿತಿಗಾರರ ಹೆಸರು, ಈ ಕಡೆ ಸಾಹಿತ್ಯಗಳ ಬುಕ್ಗಳ ಹೆಸರು ಕೊಟ್ಟು ಮ್ಯಾಚ್ ಮಾಡಿ ಸರಿನಾ ತಪ್ಪು ಅಂತ ಕೇಳ್ಬೋದು. ABCD ಆ ಥರ ಒಂದು ಇದರಲ್ಲಿ ಹೊಂದಿಸಿ ಬರೆಯುವ ರೂಪದಲ್ಲಿ ಕೂಡ ಪ್ರಶ್ನೆಗಳು ಬರ್ಬೋದು. ಈ ವಿದೇಶಗಳಿಂದ ಭಾರತಕ್ಕೆ ಬಂದಂತಹ ಪ್ರವಾಸಿಗರು, ರಾಯಭಾರಿಗಳಾಗಿರಲಿ, ಇಲ್ಲಿನ ವ್ಯಾಪಾರಕ್ಕಾಗಿ ಬಂದವರಾಗಿರಲಿ, ಒಂದು ಯಾತ್ರೆ ಮಾಡಬೇಕಂತ ಬಂದವರಾಗಿರಲಿ, ಅಧಿಕಾರಿಗಳಾಗಿರಲಿ, ಅಥವಾ ಯಾವುದೋ ಒಂದು ಮಿಷನರಿಗಳಾಗಿರಲಿ, ಅವರೇನು ಮಾಡಿದ್ದಾರೆ ಅಂದರೆ ತಮ್ಮ ಅನುಭವಗಳನ್ನು ಬರವಣಿಗೆಯ ರೂಪದಲ್ಲೇ ದಾಖಲಿಸಿದ್ದಾರೆ.
ಒಂದಿಲ್ಲ ಒಂದು ಉದ್ದೇಶಕ್ಕಾಗಿ ಅವರು ಭಾರತಕ್ಕೆ ಬಂದರು. ಬಂದ ತಕ್ಷಣ ಇಲ್ಲಿ ಒಂದು ಕಾಣಿಸುವಂಥ ಎಲ್ಲ ಅನುಭವಗಳನ್ನು ಅವರು ಒಂದು ಬರವಣಿಗೆಯ ರೂಪದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಇದನ್ನೇ ವಿದೇಶಿಯ ಸಾಹಿತ್ಯ ಅಂತ ನಾವು ತುಂಬ ಸುಲಭವಾದ ಮಾರ್ಗದಲ್ಲಿ ಹೇಳ್ಬೋದು, ಪರಿಗಣಿಸಲಾಗುವುದು. ವಿದೇಶಿ ಸಾಹಿತ್ಯ ಕೃತಿಗಳಿಗೆ ಉದಾಹರಣೆ ಕೊಡ್ರಿ ಅಂದಾಗ ಮೆಗಸ್ತನಿಸನ ಇಂಡಿಕಾ ಅದ್ಭುತವಾದ ಗ್ರಂಥ. ಇದರ ಹೆಸರನ್ನೇ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾರು ಇವನು ಅಂತಂದರೆ ಸೆಲಿಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿರುವಂಥ ಒಂದು ರಾಹಿಬಾರಿ. ಅವನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅನೇಕ ವಿಷಯಗಳನ್ನು ಇದರಲ್ಲಿ ಬರೆದಿದ್ದಾನೆ. ಮೆಗಸ್ತನಿಸನ ಇಂಡಿಕಾ. ಫಾಹಿಯಾನು ಗೋಕೋಕಿ. ಫಾಹಿಯಾನು ಗುಪ್ತರ ಕಾಲದಲ್ಲಿ ಬಂದಿರ್ತಾರೆ. ಅನೇಕ ಗುಪ್ತ ಸಾಮ್ರಾಜ್ಯದ ವಿಷಯಗಳು, ಗುಪ್ತ ಕಾಲಿನ ಬೇರೆ ಒಂದು ಭಾರತೀಯ ಸಮಾಜದ ಪರಿಸ್ಥಿತಿಗಳನ್ನೆಲ್ಲ ಆತನು ಬರೆದಿದ್ದಾನೆ. ಫಾಹಿಯಾನ್ ಗೋಕೋಕಿ ಗ್ರಂಥ. ಹಾಗೆ ಹುಯೆನ್ತ್ಸಾಂಗನ ಸಿಯುಕಿ. ಹುಯೆನ್ತ್ಸಾಂಗನು ಕೂಡ ಹರ್ಷವರ್ಧನ ಕಾಲದಲ್ಲಿ ಬಂದಿದ್ದ. ಹರ್ಷವರ್ಧನ ಕಾಲದಲ್ಲಿ ಯಾವ್ಯಾವ ರಾಜರುಗಳಿದ್ರು ಅವ್ರಿಗೆಲ್ಲ ವಿಷಯವಾಗೆಲ್ಲ ಕೂಡ ಅದರಲ್ಲಿ ತನ್ನ ಮಾಹಿತಿಯನ್ನು ಅವನು ದಾಖಲೆ ಮಾಡಿದ್ದಾನೆ. ಇವನು ಒಂದು ಬೌದ್ಧ ಸನ್ಯಾಸಿ ರೂಪದಲ್ಲಿ ಬೌದ್ಧನ ವಿಷಯವಾಗಿ ತಿಳ್ಕೊಳ್ಳಿಕ್ಕೆ ಬಂದಿರ್ತಾನೆ. ಆದರೂ ಕೂಡ ತನ್ನ ಅನುಭವಗಳನ್ನೆಲ್ಲ ಒಂದು ಈ ಗ್ರಂಥದಲ್ಲಿ ಬರೆದಿದ್ದಾನೆ. ಇದಕ್ಕಿರುವಂಥ ಇನ್ನೊಂದು ಹೆಸರು ಅಂದರೆ ಪಶ್ಚಿಮ ದೇಶಗಳ ದಾಖಲೆ ಅಂತಲೂ ಇದೆ. ಇನ್ನೊಂದು ಹೆಸರು ಕೂಡ ಹೇಳ್ತಾನೆ ಅಂದರೆ ಪಶ್ಚಿಮ ದೇಶಗಳಲ್ಲಿ ಸಂಚರಿಸಿದಾಗ ತನಗಾದ ಅನುಭವಗಳನ್ನೆಲ್ಲ ಇದರಲ್ಲಿ ಬರೆದಿದ್ದಾನೆ. ಅದೇ ರೀತಿಯಾಗಿ ಟಾಲಮಿ ಜಿಯೋಗ್ರಫಿ ಆಗಿನ ಕಾಲದ ಜಿಯೋಗ್ರಫಿ ಬಗ್ಗೆನೂ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಬರಾನಿಯಾ ಮತ್ತು ತಾರೀಖೆ ಫಿರೋಜ್ ಶಾಹಿ ವಿದೇಶಿ ಗ್ರಂಥವಾಗಿ ಕೂಡ ಇದನ್ನು ತಗೊಂಡಿದ್ದಾರೆ. ದೇಶೀಯ ಗ್ರಂಥದ ರೂಪದಲ್ಲಿ ಕೂಡ ತೆಗೆದುಕೊಳ್ಳಲಾಗಿದೆ. ಫರಿಶ್ತಾನ ಫರಿಶ್ತಾ. ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಫರಿಶ್ತಾನ ಫರಿಶ್ತಾ. ಬಾಬರ್ ಬರೆದಿದ್ದು ತುಜ್ಕಿ ಈ ಬಾಬರ್ ಒಂದು ವಿದೇಶಿ ಒಂದು ವ್ಯಕ್ತಿಯಾಗಿದ್ದನು. ಭಾರತಕ್ಕೆ ಬಂದು ದಾಳಿ ಮಾಡಿ ಇಲ್ಲಿ ಒಂದು ಮೊಘಲ್ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದನು. ವಿದೇಶಿ ರೂಪದಲ್ಲೇ ಅದನ್ನು ನಾವು ತೆಗೆದುಕೊಳ್ಬೇಕು, ಅಭ್ಯಾಸ ಮಾಡುವಂಥದ್ದಾಗಿದೆ. ಅದೇ ರೀತಿಯಾಗಿ ಲಿಖಿತ ಸಾಹಿತ್ಯದ ನ್ಯೂನತೆ ಇರುತ್ತಾ ಅಂತಂದು ನೋಡಿದಾಗ ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷ ಮತ್ತು ಸ್ವಾಮಿನಿಷ್ಠೆ ಅಂಶಗಳು ತೀವ್ರವಾಗಿದ್ದರೆ ವಿದೇಶಿ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರುತ್ತವೆ. ಇವು ಲಿಖಿತ ಸಾಹಿತ್ಯದ ಒಂದು ನ್ಯೂನತೆಗಳಂತಲೇ ಹೇಳ್ಬೋದು. ಯಾವುದೇ ಒಂದು ದೇಶೀಯ ಸಾಹಿತ್ಯ ಅವರು ರಚನೆ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಒಂದು ಅವ್ರಿಗೆ ಆಶ್ರಯ ಕೊಟ್ಟಿದ್ದ ರಾಜನ ಬಗ್ಗೆನೋ, ಇವಾಗ ಪಂಪ ಬರೆದಿರ್ತಾನೆ ವಿಕ್ರಮಾರ್ಜುನ ವಿಜಯ ಅಂತಂದರೆ ಆತನು ಒಂದು ರೀತಿಯಲ್ಲಿ ಹರಿಕೇಸರಿ ಬಗ್ಗೆ ತುಂಬ ವರ್ಣನೆ ಮಾಡಿ ಬರೆದಿರ್ತಾನೆ. ಸ್ವಾಮಿ ನಿಷ್ಠೆ ಅದರಲ್ಲಿ ಕಾಣಿಸಿರುತ್ತೆ. ಆ ಥರ ಅಂಥ ಒಂದು ಅಂಶಗಳು ತೀವ್ರವಾಗಿ ನಾವು ನೋಡ್ಬೋದು. ಅವರು ಅಷ್ಟೊಂದು ಒಳ್ಳೆಯವರು, ಅಷ್ಟೊಂದು ಅದ್ಭುತವಾಗಿ ಇದ್ದಿರಲಿಕ್ಕಿಲ್ಲ, ಆದರೆ ಅವರು ಆ ಥರ ವರ್ಣನೆ ಮಾಡಿರ್ತಾರೆ. ಇದು ಒಂದು ಅದರ ಒಂದು ನ್ಯೂನತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯದವರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಮಾಹಿತಿ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿನ ಸ್ಥಳೀಯ ಜ್ಞಾನದ ಕೊರತೆ ಇರುತ್ತೆ. ಕೆಲವೊಂದು ಸಲ ಆ ಒಂದು ಪ್ಲೇಸ್ಗಳ ಹೆಸರು ನಾವು ತಪ್ಪಾಗಿ ಕೊಟ್ಟಿರ್ಬೋದು. ಇಲ್ಲಿನ ರಾಜಕೀಯ ಅರ್ಥ ಆಗದೆ ಅದನ್ನು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರ್ಬೋದು. ಇದು ಅದರ ನ್ಯೂನತೆ ಅಂತ ಹೇಳ್ಬೋದು. ಆದರೆ ಏನೇ ಇದ್ದರೂ ಕೂಡ ಅದನ್ನೇ ನಾವು ಮುಖ್ಯವಾದ ಆಧಾರವಾಗಿ ನಾವು ತಗೊಳ್ತೀವಿ. ಮೌಖಿಕ ಸಾಹಿತ್ಯ ಅಂತ ಹೇಳಿದೆ. ಮೌಖಿಕ ಅಂದರೆ ಬಾಯಿ ಮಾತಿನ ಮೂಲಕ ಅಂತ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬರುವಂಥ ಕಥೆಗಳಿರ್ಬೋದು, ಲಾವಣಿಗಳು, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳನ್ನು ಮೌಖಿಕ ಸಾಹಿತ್ಯ ಎನ್ನಲಾಗುತ್ತದೆ. ಐತಿಹ್ಯ ಅಂತಂದರೆ ಸ್ಥಳದ ಬಗ್ಗೆ ಇರುವಂತಹ ಪುರಾಣ. ಈ ಸ್ಥಳದಲ್ಲಿ ಹಿಂಗಿತ್ತು, ಆ ರಾಜ ಇದ್ದ, ಈ ರಾಜ, ಐತಿಹ್ಯಗಳು, ಸ್ಥಳದ ಪುರಾಣಗಳು. ಕತೆ ಮೂಲಕನಾದರೂ ಬಂದಿರುತ್ತೆ. ಹಿಂದಿನ ರಾಜರ ಬಗ್ಗೆ, ಅರಸರ ಬಗ್ಗೆ, ವೀರರ ಬಗ್ಗೆ, ಆ ರೀತಿಯಾಗಿ ಲಾವಣಿ ಮೂಲಕವಾಗಿ ಜನಪದ ಗೀತೆಗಳು ಅಂದರೆ ಜನರು ತಮ್ಮ ಪದಗಳಲ್ಲಿ ಕಟ್ಟಿರುವಂಥ ಹಾಡುಗಳು ಅಂತ ಹೇಳ್ಬೋದು. ಇದ್ರ ಮೂಲಕನೂ ಮೌಖಿಕ ಸಾಹಿತ್ಯ ನಮ್ಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸಿಕೊಡುತ್ತೆ ಇತಿಹಾಸದ ಬಗ್ಗೆ. ಉತ್ಖನನ ಅಂದರೆ ಏನು ಅಂತ ಕೇಳ್ಬೋದು. ಉತ್ಖನನ ಮೂಲಕ ಬೆಳಕಿಗೆ ಬಂದ ನಾಗರಿಕತೆ ಯಾವುದು ಅಂತಲೂ ಕೇಳ್ಬೋದು. ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ ಭೂಗರ್ಭದಲ್ಲಿಯೂ ಹುದುಗಿದೆ. ಯಾಕಂತಂದರೆ ಅನೇಕ ರೀತಿಯಲ್ಲಿ ಪ್ರವಾಹಗಳು ಬಂದಿರ್ಬೋದು, ಭೂಕುಸಿತ ಉಂಟಾಗಿರ್ಬೋದು, ಅನೇಕ
ಶತಮಾನಗಳ ಹಿಂದಿನ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಒಂದು ನೈಸರ್ಗಿಕ ಘಟನೆ ಆಗಿರುತ್ತೋ ಅದರಿಂದ ಕೆಲವೊಂದು ಏನಾಗಿರುತ್ತೆ ಅಂತಂದರೆ ಸ್ಮಾರಕಗಳು, ಕಟ್ಟಡಗಳು ಭೂಮಿಯಲ್ಲಿ ಹುದುಗು ಹೋಗಿರುತ್ತೆ. ಇಂಥ ಒಂದು ಭೂಗರ್ಭದಲ್ಲಿ ಹುದುಗಿರುವಂತಹ ಭೂಮಿಯ ಒಳಗೆ ಇರುವಂಥ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನವನ್ನೇ ಅಳವಡಿಸಿ ಏನು ಮಾಡ್ತಾರೆ ಅಂದರೆ ಅದನ್ನು ಹೊರ ತೆಗಿತಾರೆ. ಇದನ್ನೇ ಉತ್ಖನನ ಎನ್ಬೋದು. ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ ಭೂಗರ್ಭದಲ್ಲಿಯೂ ಹುದುಗಿದೆ. ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಹೊರತೆಗೆಯುತ್ತಾರೆ. ಇದನ್ನೇ ಉತ್ಖನನ ಅಂತ ನಾವು ತುಂಬ ಸಿಂಪಲ್ಲಾಗಿ ಇದನ್ನು ಆನ್ಸರ್ ಮಾಡ್ಬೋದು. ಉತ್ಖನನ ಫಲವಾಗಿ ನಮಗೆ ದೊರಕಿರುವಂಥ ನಾಗರಿಕತೆ ಯಾವುದು ಅಂದರೆ ಅದು ಹರಪ್ಪ ನಾಗರಿಕತೆ. ಮೊದಲದು ಭೂಮಿ ಮೇಲೆ ಕಾಣಿಸ್ಲಿಲ್ಲ, ಆದರೆ ಅದೇನಾಗಿತ್ತು, ಭೂಗರ್ಭದಲ್ಲಿ ಅಡಗಿ ಹೋಗಿತ್ತು. ಅದನ್ನು ಬೇರೆ ಯಾವುದೋ ಕಾರಣಕ್ಕೆ ಭೂಮಿ ಅಗಿಬೇಕಾದ್ರೆ ಅದು ಕಂಡು ಬಂತು ಅಂತ ನಾವು ನೋಡ್ತೀವಿ, ಬೆಳಕಿಗೆ ಬಂತು ಅಂತ ಹೇಳ್ಬೋದು. ಉತ್ಖನನ ಸಂದರ್ಭದಲ್ಲಿ ಏನಾಗುತ್ತೆ, ಕಟ್ಟಡದ ಅವಶೇಷಗಳು, ಶಾಸನ, ನಾಣ್ಯ, ಮಡಿಕೆ ಚೂರು, ಮುದ್ರೆಗಳು, ಮಣಿ, ಎಲುಬು, ಲೋಹ ಮುಂತಾದವುಗಳೆಲ್ಲ ದೊರೆಯುತ್ತವೆ. ಯಾವುದೇ ಒಂದು ಉತ್ಖನನ ಭೂಮಿ ಅಗಿತ ಸ್ಟಾರ್ಟ್ ಮಾಡಿದ್ರೆ ಸಿಗುವಂಥ ಅವಶೇಷಗಳಂತಂದರೆ ಶಾಸನಗಳು ಅಂತಂದರೆ ಕಲ್ಲಿನ ಮೇಲೆ ಕೆತ್ತಿರುವಂಥ ಬರವಣಿಗೆ, ನಾಣ್ಯಗಳು, ಮಡಿಕೆಗಳು, ಮಡಿಕೆ ಚೂರು, ಬಳೆಚೂರು, ಮುದ್ರೆಗಳು, ಮಣಿಗಳು, ಎಲುಬುಗಳು, ಲೋಹ ಮುಂತಾದವುಗಳೆಲ್ಲ ದೊರೆತಿವೆ ಅಂತ ಹೇಳ್ಬೋದು. ಇವುಗಳನ್ನು ಏನು ಮಾಡ್ತಾರೆ ಇತಿಹಾಸಕಾರರು ವಿವಿಧ ವೈಜ್ಞಾನಿಕ ಮಾರ್ಗಗಳನ್ನು ಬಳಸಿಕೊಂಡು ವಿಶ್ಲೇಷಿಸ್ತಾರೆ. ಅದು ಸಿಕ್ಕಿರುವಂಥ ಕಾಲ ಯಾವುದು, ಅದು ರೆಡಿಯಾಗಿರುವಂಥ ಕಾಲ ಯಾವುದು, ಈ ರೀತಿಯಾಗಿ ವೈಜ್ಞಾನಿಕ ಮಾರ್ಗದಿಂದಲೇ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಯಾವುದೇ ಒಂದು ಕಥೆ ರೂಪದಲ್ಲಿ ಅವ್ರು ಹೇಳಲ್ಲ. ಉತ್ಖನನದಿಂದ ಮತ್ತೆ ಸಿಕ್ಕಿರುವಂಥ ಇನ್ನೊಂದು ವಿಷಯ ನಾವು ನೋಡಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳೆಲ್ಲ ಬೆಳಕಿಗೆ ಬಂದಿವೆ. ಆ ಬೌದ್ಧ ಸ್ತೂಪಗಳು ನೋಡುವುದಾದರೆ ಅವೇನಾಗಿತ್ತು ಅಂತಂದರೆ ಭೂಮಿ ಒಳಗಡೆ ಹುದುಗಿ ಹೋಗಿರುವಂಥ ಆ ಒಂದು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪದ ರಾಜಘಟ್ಟ. ಕಲಬುರಗಿ ಜಿಲ್ಲೆಯ ಸನ್ನತಿ, ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದವು. ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ, ಇದು ಕರ್ನಾಟಕದಲ್ಲಿ ನಡೆದಂಥ ಉತ್ಖನನಕ್ಕೆ ಉದಾಹರಣೆ, ಬೌದ್ಧ ಸ್ತೂಪಗಳು ಸಿಕ್ಕಿತ್ತು. ಹಾಗೆ ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವೆ ಯಾವ ಸಾಮ್ರಾಜ್ಯ ಅಂದರೆ ರೋಮ್ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದ ನಡುವೆ ವ್ಯಾಪಾರ ಸಂಬಂಧ ಇತ್ತು ಅನ್ನುವಂಥ ವಿಶೇಷ ಸಾಕ್ಷಿಗಳು ನಮಗೆ ದೊರೆತಿದೆ. ಇದಕ್ಕೆ ಒಂದು ಅಂಕದ ಪ್ರಶ್ನೆ ಬರ್ಬೋದು. ರೋಮ್ ಮತ್ತು ದಕ್ಷಿಣ ಭಾರತದ ನಡುವೆ ವ್ಯಾಪಾರ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಯಾವುದು ಅಂತಂದರೆ ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದಂಥ ಒಂದು ಉತ್ಖನನ. ಹಾಗೆಯೇ ಶಾಸನಗಳು ಎಂದರೇನು? ಶಾಸನಗಳು ಅಂತಂದರೆ ಅರ್ಥ ಏನು ಅಂತಂದರೆ, ಶಾಸನ ಎಂದರೆ ಕೊರೆಯಲ್ಪಟ್ಟ ಅರ್ಥ. ಕೊರೆಯಲ್ಪಟ್ಟ ಎಂದರ್ಥ. ಕಲ್ಲಾಗಿರ್ಬೋದು, ಬಂಡೆ ಆಗಿರ್ಬೋದು, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಿಗೆ ಮೊದಲಾದ ಒಂದು ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ, ಅವು ದೀರ್ಘಕಾಲ ಬಾಳಿಕೆ ಬರಬೇಕು ಅಂಥ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು. ಇವುಗಳಿಗೆ ಶಾಸನ ಎಂದು ಕರೆಯುತ್ತೇವೆ. ಶಾಸನ ಎಂದರೆ ಕೊರೆಯಲ್ಪಟ್ಟ ಎಂದರ್ಥ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಿಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗ್ತಾಯಿತ್ತು. ಇದೆಲ್ಲ ಏನು ವಿವರಿಸುತ್ತೆ ಅಂದರೆ, ಇವಾಗ ನಾವು ಶಾಸನಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ನಾವು ನೋಡೋದಾದರೆ ಅದು ಸಮುದ್ರಗುಪ್ತನ ಬಗ್ಗೆ ವಿವರಣೆ ಕೊಡುತ್ತೆ. ಹಾಗೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದು ಐಹೊಳೆ ಶಾಸನ. ಖಾರವೇಲನ ಒಂದು ಹಂತಿಗುಪ್ಪ ಶಾಸನ ಮೊದಲಾದವುಗಳೆಲ್ಲ ಅವರ ಒಂದು ಸೈನಿಕ ಸಾಧನೆಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಮತ್ತು ಆಡಳಿತನೂ ತಿಳಿಸ್ಕೊಡುತ್ತೆ. ಉತ್ತರ ಮೆರೂರು ಶಾಸನ ಅಂತ ಇದೆ. ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ, ತುಂಬ ಅದ್ಭುತವಾದ ಗ್ರಾಮಾಡಳಿತ ವ್ಯವಸ್ಥೆಯನ್ನು ಹೊಂದಿದವರು ಅಂದರೆ ಚೋಳರು. ಅವರ ಒಂದು ಗ್ರಾಮಾಡಳಿತ ಬಗ್ಗೆ ತಿಳಿಸ್ಕೊಡುತ್ತೆ. ಅದಲ್ಲದೆ ಅನೇಕ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನೆಲ್ಲ ಶಾಸನಗಳು ತಿಳಿಸ್ತವೆ.
ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಅಂತಂದರೆ ಶಾಸನಗಳು. ಇವಾಗ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯದಲ್ಲಿ ನ್ಯೂನತೆ ಇದೆ ಅಂತ ಹೇಳಲಾಗ್ತಾ ಇದೆ, ಆದರೆ ನಾವು ಹೆಚ್ಚು ನಂಬಬೇಕಾದದ್ದು ಯಾವುದು ಅಂದರೆ ಅದು ಶಾಸನ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು, ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹವಾದ ಆಧಾರ ಯಾವುದು ಅಂದರೆ ಅದು ಶಾಸನ ಅಂತ ಹೇಳ್ಬೋದು. ಹಾಗೆಯೇ ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆ ತಿಳಿಸ್ರಿ ಅಂತ ಇದು 4 ಅಂಕದ ಪ್ರಶ್ನೆ ಕೂಡ ಬರ್ಬೋದು. ಇತಿಹಾಸ ರಚನೆಯಲ್ಲಿ ನಾಣ್ಯಗಳು ಯಾವ ರೀತಿಯಾಗಿ ನಮಗೆ ಸಹಾಯ ಮಾಡ್ತವೆ ಅಂತ ಕೇಳ್ಬೋದು. ನಾಣ್ಯಗಳ ಪ್ರಾಮುಖ್ಯತೆ ಅಂತ ನಾವು ಈ ಥರ ಒಂದು ಅಂಡರ್ಲೈನ್ ಮಾಡಿ ಬರೆದಾಗ ತುಂಬ ಒಂದು ಒಳ್ಳೆ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿದಾಗ ಒಳ್ಳೆಯ ಅಂಕಗಳು ಸಿಗುವಂಥದ್ದಾಗಿದೆ. ನಾಣ್ಯಗಳ ಪ್ರಾಮುಖ್ಯತೆ, ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುತ್ತವೆ. ಏನು ಒಳಗೊಂಡಿರುತ್ತವೆ? ಚಿಕ್ಕದಾಗಿರುತ್ತಲ್ವ, ಇಷ್ಟೇ ಇರುತ್ತೆ ನಾಣ್ಯಗಳು, ಆದರೂ ಕೂಡ ಮಹತ್ವದ ಸಂಗತಿ ನಮಗೆ ಗೋಚರಪಡಿಸುತ್ತೆ. ನಾಣ್ಯಗಳನ್ನು ಹೊರಡಿಸಿದ ರಾಜನ ಅವಧಿಯಲ್ಲಿರುವಂಥ ಪ್ರದೇಶದ ವ್ಯಾಪ್ತಿ ಎಷ್ಟಿತ್ತು, ಅವರ ಆಡಳಿತ ಭಾಷೆ, ಅದ್ರ ಮೇಲೆ ಒಂದು ಯಾವುದಾದ್ರೂ ಅವರು ಭಾಷೆನ ಮುದ್ರೆ ಮಾಡಿ ಅದನ್ನು ಹೆಸರು ಏನೋ ಮಾಡಿದ್ರೆ ಇದು ಭಾಷೆ ಯಾವುದಿತ್ತು ಅಂತ ಗುರ್ತಿಡಿಬೋದು. ಅದರ ಮೂಲಕ ನಾವು ಕಂಡುಹಿಡಿಬೋದು ಈ ರಾಜನ ಕಾಲದಲ್ಲಿ ಈ ಭಾಷೆ ಇತ್ತು ಅಂತ, ಆಡಳಿತ ಭಾಷೆ ಇತ್ತು ಅಂತ ನಾವು ಕಂಡುಹಿಡಿಬೋದು. ಅಧೀನದಲ್ಲಿರುವ ಅವನ ಪ್ರದೇಶದ ವ್ಯಾಪ್ತಿ, ಅವನ ಆಡಳಿತದ ಭಾಷೆ, ರಾಜನ ಬಿರುದೇನು, ಅವನ ಸಾಧನೆ ಏನು, ಅವನ್ನು ಕೂಡ ಏನು ಮಾಡ್ತಾಯಿದ್ರು, ನಾಣ್ಯಗಳ ಮೇಲೆ ಅವರು ಮುದ್ರೆ ಮಾಡ್ತಾಯಿದ್ರು. ರಾಜನ ಮತ, ಧರ್ಮ, ಅವರ ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ಯಾವ ರೀತಿಯಾಗಿತ್ತು ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವದಾಗಿದೆ. ಇವಾಗ ನಾವು ಆ ಒಂದು ಬೆಳ್ಳಿ ಬಂಗಾರದ ನಾಣ್ಯಗಳಿದ್ರೆ ನಾವು ಕಂಡುಹಿಡಿಬೋದು ತುಂಬ ಒಳ್ಳೆ ರೀತಿಯಾದಂಥ ಆರ್ಥಿಕ ಸ್ಥಿತಿ ಇತ್ತು ಅಂತ. ಅದೇ ರೀತಿಯಾಗಿ ಒಂದು ಒಳ್ಳೆ ರೀತಿಯಾಗಿ ಆ ನಾಣ್ಯ ಮುದ್ರಣೆ ಆಗಿತ್ತು ಅಂದರೆ ಅವ್ರಿಗೆ ತಂತ್ರಜ್ಞಾನ ಚೆನ್ನಾಗಿ ಗೊತ್ತಿತ್ತು ಲೋಹದ ಬಗ್ಗೆ ಅಂತಲೂ ಹೇಳ್ಬೋದು. ಹಾಗೆಯೇ ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನ ನಾಣ್ಯಗಳನ್ನು ಹೊರಡಿಸಿದನು ಅಂತ ನಾವು ನೋಡ್ತೇವೆ. ಅವುಗಳ ಮೇಲಿರುವಂಥ ಚಿತ್ರಗಳೆಲ್ಲ ಒಂದೊಂದು ವಿಷಯ ತಿಳಿಸುತ್ತೆ. ಏನಂದರೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಮತ್ತು ಅಶ್ವಮೇಧ ಯಾಗ ನಡೆಸಿದನು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಅವನು ಒಂದೊಂದು ಕಾಯಿನ್ಗಳ ಮೇಲೆ ಏನಿದೆ ಅಂತಂದರೆ ಅವನ ಸಂಗೀತ ನುಡಿಸ್ತಾ ಇರೋದು ಮುದ್ರೆ ಇದೆ, ಮತ್ತು ಅಶ್ವಮೇಧ ಯಾಗ ಮಾಡ್ತಾ ಇರೋದ್ರ ಬಗ್ಗೆ ಇದೆ. ಆ ರೀತಿಯಾಗಿ ಅದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಕೊಡುತ್ತೆ. ಅದೇ ರೀತಿಯಾಗಿ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಬಂದಾಗ ನಹಪಾಣನ ನಾಣ್ಯಗಳ ಮೇಲಿದ್ದಂಥ ಆ ನಹಪಾಣನ ಹೆಸರನ್ನು ಅಳಿಸಾಕಿ ಇವನೇನು ಮಾಡಿರ್ತಾನಂದರೆ ತನ್ನ ಹೆಸರನ್ನು ಟಂಕಿಸ್ಕೊಳ್ತಾನೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಶಾತಕರ್ಣಿ ಏನು ಮಾಡಿದ್ದ, ನಹಪಾಣನ ಸೋಲಿಸಿದ್ದ ಅಂತ ನಮಗೆ ಆ ಒಂದು ಮಾಹಿತಿ ಅದರಿಂದ ಸಿಕ್ತು. ಬೆಂಗಳೂರಿನಲ್ಲಿ ರೋಮ್ನ ನಾಣ್ಯಗಳು ದೊರೆತಿರುವುದನ್ನು ಗಮನಿಸಿದರೆ ಈ ಪ್ರದೇಶದ 2000 ವರ್ಷಗಳ ಹಿಂದೆಯೇ ರೋಮ್ ಜನರ ಜೊತೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನುವಂಥ ವಿಷಯ ನಮಗೆ ತಿಳಿದು ಬರುತ್ತೆ. ಇದು ಒಂದು ನಾಣ್ಯಗಳ ಪ್ರಾಮುಖ್ಯತೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕು ಚೆಲ್ತವೆ, ಸ್ಮಾರಕಗಳು ಯಾವ ರೀತಿಯಾಗಿ ನಮಗೆ ಮಾಹಿತಿ ಕೊಡುತ್ತವೆ, ಸ್ಮಾರಕಗಳ ಉಪಯೋಗ ಏನು ಅಂದರೆ ಎಲ್ಲನಕ್ಕೂ ನಾವು ಇದೇ ರೀತಿಯಾಗಿ ಉತ್ತರಿಸ್ಬೋದು. ಏನಂದರೆ ಸ್ಮಾರಕಗಳು ಚರಿತ್ರೆ ಬರೀಲಿಕ್ಕೆ ಪ್ರಮುಖ ಸಾಕ್ಷಿಗಳಂತಲೇ ಹೇಳ್ಬೋದು. ಸ್ಮಾರಕಗಳಂದರೆ ಯಾವ್ಯಾವ ಬರುತ್ತೆ ಅಂದಾಗ ಅರಮನೆ, ದೇವಾಲಯ, ಕೋಟೆ ಕೊತ್ತಲ, ಸ್ತಂಭಗಳು ಮುಂತಾದವುಗಳೆಲ್ಲ ಸ್ಮಾರಕಗಳೇ. ಮೆಹ್ರೌಲಿಯ ಉಕ್ಕಿನ ಸ್ತಂಭ ನಾವು ತಗೊಳ್ಬೇಕಾದ್ರೆ ಮತ್ತು ವಿಜಯಪುರದಲ್ಲಿ ಗೋಮಟ್ಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಒಂದು ಪ್ರಬುದ್ಧತೆಗೆ ಒಂದು ಸಾಕ್ಷಿಯಾಗಿದೆ. ಮೆಹ್ರೌಲಿ ಉಕ್ಕಿನ ಸ್ತಂಭವನ್ನು ಗುಪ್ತರ ಕಾಲದಾಗಿದೆ. ಇದು 6000 ವರ್ಷಗಳಿಂದಲೂ ಕೂಡ ಅದು ಹಾಗೇ ಇದೆ, ಸ್ವಲ್ಪ ಕೂಡ ಏನಾಗಿಲ್ಲ, ತುಕ್ಕು ಹಿಡಿದಿಲ್ಲ. ಅಂದರೆ ಎಷ್ಟು ಒಳ್ಳೆ ತಂತ್ರಜ್ಞಾನ ಇತ್ತು ಅಂತ ನಾವು ಕಂಡುಹಿಡಿಬೋದು. ಬಿಜಾಪುರದಲ್ಲಿ ಗೋಲ್ಗುಮ್ಮಟ ಪಿಸುಮಾತಿನ ಮೊಗಸಾಲೆ ಇರುವುದಾದರೆ ಒಂದು ಎಷ್ಟು ಪಿಸು ಮಾತಲ್ಲಿ ಮಾತಾಡೋದು ಕೂಡ ಅದೇನಾಗುತ್ತೆ, ಪ್ರತಿಧ್ವನಿ ಉಂಟಾಗುತ್ತೆ. ತಾಜ್ ಮಹಲ್ ಶಹಜಾನನ ಪ್ರೇಮ ಕಥನ ನಮಗೆ ಹೇಳುತ್ತೆ. ಆಮೇಲೆ ಚಿತ್ತೋಡದ ವಿಜಯ ಸ್ತಂಭವನ್ನು ಯಾರು ನಿರ್ಮಿಸಿದ್ರು ಅಂತಂದರೆ ರಾಣಕುಂಭನು, ರಜಪೂತ ಅರಸನು. ಇವನು ವಿಜಯವನ್ನು ಅದು ಸಾರಿ ಹೇಳುತ್ತೆ ನಮಗೆ. ಅಜಂತ, ಎಲ್ಲೂರ, ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳನ್ನು, ಉಬ್ಬು ಶಿಲ್ಪಗಳು ಮುಂತಾದವುಗಳೆಲ್ಲ ಅಂದಿನ ಕಾಲದ ಒಂದು ನೈಪುಣ್ಯತೆ ಮತ್ತು ಅವರ ತಾಂತ್ರಿಕತೆ, ಅವರ ಕುಶಲತೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿವೆ. ಶ್ರೀರಂಗಪಟ್ಟಣದ ಕೋಟೆ ನಾವು ತಗೊಂಡಾಗ ರಕ್ಷಣಾ ತಂತ್ರಜ್ಞಾನ ಕೌಶಲ್ಯವನ್ನು ತೋರ್ಪಡಿಸುತ್ತೆ. ಎಷ್ಟು ಭದ್ರವಾದ ಕೋಟೆಯನ್ನು ಅವರು ಸಿದ್ಧಪಡಿಸಿದರು ಅಂದಾಗ
ಅವರ ಒಂದು ತಂತ್ರಜ್ಞಾನ ಕೌಶಲ್ಯ ನಮ್ಗೆ ಅರ್ಥ ಆಗುತ್ತೆ. ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನ ಕ್ರಮವನ್ನು ನಮಗೆ ಪರಿಚಯಿಸುತ್ತೆ. ಐಹೊಳೆ ಪಟ್ಟದಕಲ್ಲಿನ ದೇವಾಲಯಗಳಂತೂ ತುಂಬ ಒಂದು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನೆ ಯಾವ ರೀತಿಯಾಗಿತ್ತೆಂಬುದನ್ನು ನಮಗೆ ಪರಿಚಯಿಸಿಕೊಡುತ್ತೆ. ಹಾಗೆಯೇ ನಳಂದದಲ್ಲಿರುವಂಥ ಸ್ಮಾರಕಗಳು ಮತ್ತು ಬೀದರ್ನಲ್ಲಿ ಗವಾನ್ ಕಟ್ಟಿಸಿದ ಮದರಸ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಮಹತ್ವ ಎಷ್ಟಿತ್ತು, ಶಿಕ್ಷಣವನ್ನು ಎಷ್ಟು ಅವರು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅನ್ನೋದನ್ನು ಕೂಡ ನಮಗೆ ತೋರಿಸುತ್ತೆ. ಅಂದಿನ ಕಾಲದ ಶೈಕ್ಷಣಿಕ ಮಹತ್ವವನ್ನು ಕೂಡ ಸಾರಿ ಹೇಳುತ್ತೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿರುವಂಥ ಸ್ಮಾರಕಗಳು ಬೀದರ್ ಗವಾನ್ ಕಟ್ಟಿಸಿದ ಮದರಸ ಕಾಲೇಜನ್ನು. ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕ ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆಲ್ಲ ಬೆಳಕು ಚೆಲ್ಲುತ್ತವೆ. ಜೈವಿಕ ಪಳೆಯುಳಿಕೆಗಳು ನಾವು ನೋಡೋದಾದರೆ ಅದರ ಕಾಲವನ್ನು ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡ್ತಾರೆ ಅಂತ ಹೇಳೋದಾದರೆ ಇದ್ರ ಮೇಲೇನೂ ಒಂದು ಪ್ರಶ್ನೆ ಬಂದಿತ್ತು. ಉತ್ಖನನದಲ್ಲಿ ದೊರೆತಂಥ ಒಂದು ಜೈವಿಕ ಪಳೆಯುಳಿಕೆ ಅಂದರೆ ಅದು ಸತ್ತ ಪ್ರಾಣಿ, ಪಕ್ಷಿ, ಮರ, ಗಿಡ ಯಾವುದಾದ್ರೂ ಒಂದು ಅವಶೇಷ ಆಗಿರ್ಬೋದು. ಆ ಮರ ತುಂಬ ವರ್ಷದ ಹಳೆಯದು ಕೊಳೆತೋಗಿರ್ಬೋದು. ಆಮೇಲೆ ಸತ್ತ ಪ್ರಾಣಿದ ಎಲುಬುಗಳು, ಮರ ಗಿಡಗಳು ಯಾವುದನ್ನು ಆಗಿರ್ಬೋದು. ಆದರೆ ಅದರ ಕಾಲ ಎಷ್ಟು ವರ್ಷದ ಹಳೆಯದು ಅಂತ ಕಂಡುಹಿಡಿಬೇಕಾದ್ರೆ ಇಂಗಾಲ 14ರ ಒಂದು ವಿಧಾನಕ್ಕೆ ಒಳಪಡಿಸ್ತಾರೆ. ಅವುಗಳ ಮೂಲಕ ಅದರ ಕಾಲವನ್ನು ಗುರುತಿಡಿಸ್ತಾರೆ. ಇಂಗಾಲ 14 ಅಂದರೆ ಏನು ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ವಿಕಿರಣಶೀಲ ಅಂತ ಹೇಳ್ಬೋದು. ಹೀಗಂದರೆ ಏನು ಅಂತಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಇಂಗಾಲ 12 ಮತ್ತು ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ. ಜೀವಿ ಸತ್ತ ನಂತರ ಇಂಗಾಲ 12 ಅದೇ ಪ್ರಮಾಣದಲ್ಲಿರುತ್ತೆ. ಆದರೆ ಇಂಗಾಲ 14 ಏನಾಗುತ್ತೆ ಅಂತಂದರೆ ಸತ್ತ ಮೇಲೆ ಅದು ಕ್ಷೀಣಿಸುತ್ತಾ ಬರುತ್ತೆ, ಅಂದರೆ ಕಡಿಮೆ ಆಗುತ್ತೆ. 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತೆ. ಇಂಗಾಲ 14 ಅರ್ಧ ಪ್ರಮಾಣ ಅಂದರೆ ಇಂಗಾಲ 7 ಅಂತ ಅದು ತೋರಿಸಿದ್ರೆ ಅರ್ಥ ಏನು, ಇದು 5700 ವರ್ಷಗಳಿಗೆ ಕ್ಕಿಂತ ಹಳೆಯದು ಅಂತ ನಾವು ಹೇಳ್ಬೋದು. ಈ ವಿಧಾನದ ಮೂಲಕ 10,000 ವರ್ಷಗಳ ಹಿಂದಿನವರೆಗಿನ ಪಳೆಯುಳಿಕೆಗಳ ಕಾಲವನ್ನೆಲ್ಲ ನಾವು ಗುರುತಿಸಬಹುದು. ಇಲ್ಲಿಗೆ ನಾವು ಆಧಾರಗಳ ಒಂದು ಪಾಠವನ್ನು ಇಲ್ಲಿವರೆಗೂ ನೋಡಿದ್ವಿ. ಇದ್ರ ಮೇಲೆ ಬಂದಿರುವಂಥ ಪ್ರಶ್ನೆಗೆ ಸುಲಭವಾಗಿ ನೀವು ಉತ್ತರಿಸ್ಬೋದು. ಈ ಒಂದು ಪಾಠ ಭಾಗ ನಿಮಗಿಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.